ಸುದೀರ್ಘ ವಾದ ಆಲಿಸಿದ ಬಳಿಕ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ತರಾತುರಿಯಲ್ಲಿ ಆದೇಶವನ್ನ ಕೊಡಲ್ಲ, ನಾವು ಕಾಲಾವಕಾಶವನ್ನ ತೆಗೆದುಕೊಳ್ಳುತ್ತೇವೆ ಅಂತ ನ್ಯಾಯಮೂರ್ತಿಗಳು ಅಲ್ಲಿ ಹೇಳಿರೋದು. ಒಂದು ವಾರದ ಬಳಿಕ ದರ್ಶನ್ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ. ಸುದೀರ್ಘ ವಾದ ಆಲಿಸಿದ ಬಳಿಕ ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ನನ್ನ ಸಹೋದ್ಯೋಗಿ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈಗ ಹೈಕೋರ್ಟ್ ಮಾಡಿದಂತಹ ತಪ್ಪನ್ನ ನಾವು ಮಾಡೋದಿಲ್ಲ, ತರಾತುರಿಯಲ್ಲಿ ಆದೇಶವನ್ನ ಕೊಡೋದಿಲ್ಲ, ವಾಟ್ ಇಟ್ ಮೀನ್ಸ್ ಅಂತ? ಅರುಣ್, ಏನಂದ್ರೆ ಪ್ರಮುಖವಾಗಿ ಹೈಕೋರ್ಟ್ನ ಆದೇಶ ಏನಿತ್ತು, ಆದೇಶಕ್ಕೆ ಒಂದಷ್ಟು ಆಕ್ಷೇಪಗಳನ್ನು ಕಳೆದ ವಿಚಾರಣೆಯಲ್ಲೂ ಕೂಡ ಎತ್ತಿದ್ರು. ಈ ವಿಚಾರಣೆಯಲ್ಲೂ ಕೂಡ ಅದೇ ವಿಚಾರಗಳನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳು ಕೂಡ ಆಯಿತು. ಯಾಕೆಂದರೆ ಏನು ದವೆಯವರು, ಸಿದ್ಧಾರ್ಥ ದವೆಯವರು ವಾದವನ್ನು ಮಂಡನೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಅಭಿಪ್ರಾಯವನ್ನು ಪರ್ದಿವಾಲ್ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸೆಷನ್ಸ್ ಕೋರ್ಟ್ಗಳು ಈ ರೀತಿಯ ತಪ್ಪುಗಳು ಅಥವಾ ಈ ರೀತಿಯ ಮಿಸ್ಟೇಕ್ಗಳನ್ನು ಮಾಡುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿರ್ತೀವಿ. ಆದರೆ ಹೈಕೋರ್ಟ್ನ ಆದೇಶದಲ್ಲಿ ಈ ರೀತಿಯಲ್ಲಿ ಬಂದಿರುವಂಥದ್ದು ನಮಗೂ ಒಂದು ರೀತಿಯಲ್ಲಿ ಒಂದಷ್ಟು ಆಶ್ಚರ್ಯವನ್ನು ತರಿಸ್ತಾ ಇದೆ ಅನ್ನೋ ವಿಚಾರನೂ ಕೂಡ ಪದೇ ಪದೇ ಹೇಳೋಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಜೊತೆಗೆ ಹೈಕೋರ್ಟ್ನ ಆದೇಶದಲ್ಲಿ ಎಲ್ಲ ಆರೋಪಿಗಳನ್ನು ಕೂಡ ನಿರಪರಾಧಿಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗಿದೆ ಅಂತ ಅನಿಸ್ತಾ ಇಲ್ವಾ ನಿಮಗೆ ಅಂತೇಳಿ ಸಿದ್ಧಾರ್ಥ ದವೆಯವರಿಗೆ ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ಆಗಿರುವಂಥ ಲೂಪೋಲ್ಗಳೇನಿತ್ತು ಅಂದರೆ ಸಿದ್ಧಾರ್ಥ ದವೆಯವರು ಕೂಡ ಹೇಳಿದ್ರು, ಪೊಲೀಸರ ತನಿಖೆಯಲ್ಲಿ ಆಗಿರುವಂಥ ಲೂಪೋಲ್ಗಳೇನಿತ್ತು, ಪಂಚನಾಮ ಇರ್ಬೋದು, ಮಹಾಜರ ಅನ್ನೋ ವಿಚಾರ ಇರ್ಬೋದು, ಅದಾದ ನಂತರ ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಅಂದರೆ ಕಿರಣ ಮತ್ತು ಪುನೀತ್ ಹೇಳಿಕೆಗಳಲ್ಲಿ ಇರುವಂಥ ಸಾಮ್ಯತೆಗಳ ವಿಚಾರಕ್ಕೆ ಒಂದಷ್ಟು ದ್ವಂದ್ವಗಳಿದ್ದಾವೆ. ಅದರ ಬಗ್ಗೆ ಕೂಡ ಒಂದಷ್ಟು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಅದಾದ ನಂತರ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಬಂತು. ಏನು ಈ ರೇಣುಕಾ ಸ್ವಾಮಿಗೂ ಮತ್ತು ಪವಿತ್ರ ಗೌಡರು ಕೂಡ ಮಾತುಕತೆಯನ್ನು A3 ಮೊಬೈಲ್ ಅಂದರೆ ಪವನ್ನ ಮೊಬೈಲ್ನಲ್ಲಿ ಮಾತುಕತೆಯನ್ನು ನಡೆಸಿರುವಂಥದ್ದು, ಒಂದು ಸರಿ ಎರಡು ಸರಿ ಮಾತಾಡಿಸಿ ಆತನಿಗೆ ವಾರ್ನನ ಮಾಡ್ಬೋದಿತ್ತು. ಆದರೆ 10 ರಿಂದ 15ಕ್ಕೂ ಹೆಚ್ಚು ಬಾರಿ ಈ ರೀತಿಯಲ್ಲಿ ಮಾತುಕತೆಯನ್ನು ಮಾಡಿದ್ದಾರೆ. ಅದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಿ ಅಂತೇಳಿ ಕೇಳಿದ್ರು. ಈ ಎಲ್ಲ ಅಂಶಗಳನ್ನು ಕೂಡ ಹೇಳ್ತಾ ಹೋಗ್ತಾರೆ. ಜೊತೆಗೆ ಈಗಾಗಲೇ ಈ ಪ್ರಕರಣದಲ್ಲಿ ಅಂದರೆ ಕೊಲೆಯ ಪ್ರಕರಣದಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕನ್ಸಿಡರ್ ಮಾಡಿರುವಂಥದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಕೂಡ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿ ಬಂತು. ಯಾಕೆಂದ್ರೆ 302 ಕೇಸ್ನಲ್ಲಿ ನೀವು ಯಾವ ರೀತಿಯಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ಕನ್ಸಿಡರ್ ಅನ್ನ ಮಾಡ್ತೀರಿ? ಯಾಕೆಂದ್ರೆ UAPA ಇರ್ಬೋದು, PMLA ಕೇಸ್ಗಳಿರ್ಬೋದು, ಆ ಎರಡರಲ್ಲಿ ಅತಿ ಹೆಚ್ಚಾಗಿ ನಾವು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನ ನೋಡ್ತೀವಿ. ಯಾಕೆಂದ್ರೆ ಇಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ PML ಏನಿತ್ತು, ಮನಿ ಲ್ಯಾಂಡ್ರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವರ್ಷಗಳಿಂದ ಆರೋಪಗಳು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಗೈಡ್ಲೈನ್ಸ್ ಅನ್ನ ಮಾಡಿತ್ತು. ಅಂದ್ರೆ ಏನು NIA ಪ್ರಕರಣಗಳಿರ್ಬೋದು ಮತ್ತು ED ಪ್ರಕರಣಗಳಿರ್ಬೋದು, ಅರೆಸ್ಟ್ ಮೆಮೊ ಕೊಡುವಂಥದ್ದಿರ್ಬೋದು ಮತ್ತು ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ಕೊಡುವಂಥದ್ದಿರ್ಬೋದು, ಇದನ್ನ ಫಾಲೋ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಯಾವುದೇ ಒಬ್ಬ ಆರೋಪಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಕೊಡಬೇಕು ಅಂತ ಹೇಳಿದ್ರು. ಆದರೆ 302 ಪ್ರಕರಣದಲ್ಲೂ ಕೂಡ ಇದನ್ನ ಪರಿಗಣನೆಗೆ ಅಂದರೆ ಕೊಲೆಯ ಆರೋಪಿ ಒಬ್ಬ ವಿಚಾರಣೆಗೆ ಬಂದಿರ್ತಾನೆ, ಆತನಿಗೆ 41A ನೋಟಿಸ್ ಅಂದರೆ ಆರೋಪಿಯ ನೋಟಿಸ್ ಅನ್ನು ಕೊಟ್ಟು ಆತನನ್ನ ಕರೆಸಿ ಅರೆಸ್ಟ್ ಮೆಮೋವನ್ನು ಕೊಟ್ಟು ಅದಾದ ನಂತರ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋಂಥದ್ದು. ಅಂದ್ರೆ ಒಂದು ರೀತಿಯಲ್ಲಿ ಇವತ್ತು ಸರ್ಕಾರದ ಪರ ವಕೀಲರು ಮಾಡಿದಂಥ ವಾದ ಏನಿತ್ತು, ವಾದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಏನಿತ್ತು, ಆ ಟೆಕ್ನಿಕಲ್ ಎವಿಡೆನ್ಸ್ಗಳು DNA ಮ್ಯಾಚಿಂಗ್ ಇರ್ಬೋದು, ಟವರ್ ಲೊಕೇಶನ್ಸ್ ಇರ್ಬೋದು, ಮತ್ತೆ CCTV ಫುಟೇಜಸ್ ಇರ್ಬೋದು, ಅಂದರೆ 7 ಕಿಲೋಮೀಟರ್ ತನಕ ಅಂದರೆ ಸ್ಕಾರ್ಪಿಯೋ ಕಾರ್ ಏನಿತ್ತು, ಬಿಳಿ ಕಲರ್ ಸ್ಕಾರ್ಪಿಯೋ ಕಾರ್, ಅದು ಎಲ್ಲಿಗೆ ಹೋಯಿತು ಏನು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂಥ ಒಂದು CCTV ಫುಟೇಜ್ ಇದೆ, ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. ಆ ಎಲ್ಲನೂ ಕೂಡ ಕ್ರೋಢೀಕರಿಸಿಕೊಂಡು ತನಿಖೆಯನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸರ್ಕಾರಿ ಪರ ವಕೀಲರು ಕೂಡ ಕೊಟ್ಟರು. ಜೊತೆಗೆ ಸಿದ್ಧಾರ್ಥ ದವೆ ಅಂದರೆ ದರ್ಶನ್ ಪರ ವಕೀಲರು ಇರ್ಬೋದು, ಪವಿತ್ರ ಗೌಡ ಪರ ವಕೀಲರು ಇರ್ಬೋದು, ಜೊತೆಗೆ ಇನ್ನುಳಿದಂಥ ಆರೋಪಿ ಜಗದೀಶ, ಅನುಕುಮಾರ್, ಇವರೆಲ್ಲ ಆರೋಪ ಪರ ವಕೀಲರುಗಳು ಕೂಡ ಇವತ್ತು ವಾದವನ್ನು ಮಂಡನೆ ಮಾಡಿದ್ರು ಮತ್ತು ಲಿಖಿತವಾಗಿ ಒಂದು 3 ಪುಟಗಳ ಹೇಳಿಕೆಯನ್ನು ಕೊಡಿ ಅಂತ ಹೇಳಿ ಕೂಡ ಹೇಳಿರುವಂಥದ್ದು. ಜೊತೆಗೆ ಅವರು ಒಂದು ಪ್ರಮುಖವಾದ ಅಂಶವನ್ನು ಹೇಳ್ತಾರೆ, ಹೈಕೋರ್ಟ್ ಮಾಡಿದ ರೀತಿಯಲ್ಲಿ ನಾವು ತರಾತುರಿಯಲ್ಲಿ ನಾವು ಆದೇಶವನ್ನು ಕೊಡಲ್ಲ, ಕಾಲಾವಕಾಶವನ್ನು ತೆಗೆದುಕೊಂಡು ಆದೇಶವನ್ನು ಕೊಡ್ತೀವಿ ಅಂತೇಳಿ ಕೂಡ ಹೇಳಿರುವಂಥದ್ದು. ಈ ಮೂಲಕ ಒಂದು ಸ್ಪಷ್ಟವಾಗ್ತಾ ಇದೆ, ಹೈಕೋರ್ಟ್ನ ಆದೇಶದಲ್ಲಿ ಒಂದಷ್ಟು ವ್ಯತ್ಯಾಸಗಳಿದ್ದಾವೆ, ಲೂಪೋಲ್ಗಳಿದ್ದಾವೆ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದಷ್ಟು ನಿರೀಕ್ಷೆಗಳು ಇನ್ನಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಅರುಣ್, ಮುರಳಿ, ಒಂದು ಪಾಸಿಂಗ್ ಕಮೆಂಟ್ ಅಲ್ಲಿ ಹೇಳ್ತಾರೆ, ನಿರಪರಾಧಿ ಅನ್ನೋ ರೀತಿಯಲ್ಲಿ ಪರಿಗಣಿಸಿ ಇಲ್ಲಿ ಜಾಮೀನನ್ನ ಕೊಟ್ಟಂಗೆ ನಿಮ್ಗೆ ಅನಿಸೋದಿಲ್ವಾ ಅಂತ ದರ್ಶನ್ ಪರ ವಕೀಲರನ್ನ ಪ್ರಶ್ನೆ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪಾಯಿಂಟ್ ಇದರಲ್ಲಿ ಕಾಣಿಸುತ್ತೆ ಅಲ್ವಾ ಮುರಳಿ?
ಖಂಡಿತ. ಯಾಕೆಂದ್ರೆ ಹೈಕೋರ್ಟ್ನ ಆದೇಶದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು, ಜೊತೆಗೆ ಪ್ರತ್ಯಕ್ಷದರ್ಶಿಗಳ ವಿಚಾರಗಳಿರ್ಬೋದು, ಇದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತೇಳಿ ಸಿದ್ಧಾರ್ಥ ಲೂಥ್ರಾ ಅವರು ಅಂದರೆ ಸರ್ಕಾರಿ ಪರ ವಕೀಲರು ಪದೇ ಪದೇ ಅದನ್ನು ಮೆನ್ಷನ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಹೈಕೋರ್ಟ್ ಆದೇಶ ಏನಿತ್ತು, ಹೈಕೋರ್ಟ್ನ ಆದೇಶದ ಪ್ರತಿಯಲ್ಲಿರುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ರು. ಯಾವಾಗ ಅವರ ಆರ್ಗ್ಯುಮೆಂಟ್ಗಳು ಮುಗೀತು, ಆರ್ಗ್ಯುಮೆಂಟ್ ಮುಗಿದ ಬಳಿಕ ಸಿದ್ಧಾರ್ಥ ದವೆ ಅವರ ಆರ್ಗ್ಯುಮೆಂಟ್ ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಪರ್ದಿವಾಲಾ ಅವರು ಅಂದರೆ ಜಸ್ಟಿಸ್ ಪರ್ದಿವಾಲಾ ಅವರು ಈ ಪ್ರಶ್ನೆಯನ್ನು ಎತ್ತಿದ್ರು. ಅಂದರೆ ಹೈಕೋರ್ಟ್ನ ಆದೇಶವನ್ನು ನಾವು ನೋಡಿದ್ದೀವಿ, ಸುದೀರ್ಘವಾದ ಆದೇಶವನ್ನು ಕೊಟ್ಟಿದ್ದಾರೆ, ಅದರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿಯನ್ನು ಮಾಡಿಕೊಳ್ಳಲಾಗಿದೆ. ನಿಮ್ಗೆ ಅನ್ನಿಸ್ತಾ ಇಲ್ವಾ ಈ ಹೈಕೋರ್ಟ್ನ ಆದೇಶದಲ್ಲಿ ಎಲ್ಲರನ್ನು ಕೂಡ ನಿರಪರಾಧಿಗಳನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಅಂತೇಳಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಇಡ್ತಾರೆ. ಆ ಸಂದರ್ಭದಲ್ಲಿ ಸಿದ್ಧಾರ್ಥ ದವೆ ಅವರು ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡುವಂಥ ಪ್ರಯತ್ನಗಳನ್ನು ಕೂಡ ಮಾಡಲಾಗುವಂಥದ್ದು. ಎರಡೂ ಕಡೆ ವಾದ ಪ್ರತಿವಾದವನ್ನು ಆಲಿಸಿದೆ. ಜೊತೆಗೆ ಪ್ರತಿಯೊಬ್ಬ ಆರೋಪಿಗಳ ಪರ ವಕೀಲರಿಗೆ 3 ಪುಟಗಳ ಲಿಖಿತವಾದ ಒಂದು ವಾದವನ್ನು ಸಬ್ಮಿಷನ್ ಅನ್ನು ಮಾಡಿ ಅಂತೇಳಿ ಹೇಳಿರುವಂಥದ್ದು. ಬಹುತೇಕ ಮುಂದಿನ ವಾರ, ಇವತ್ತು ಗುರುವಾರ, ಮುಂದಿನ ಗುರುವಾರ ಅಥವಾ ಸೋಮವಾರದ ಒಳಗಾಗಿ ಆದೇಶ ಬರುವಂಥ ಸಾಧ್ಯತೆಗಳಿರ್ತವೆ. ಆ ಸಂದರ್ಭದಲ್ಲಿ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋದು ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂಥದ್ದು. ಅರುಣ್.